ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಚಿನ್ನದ ಬೆಲೆ ಇವತ್ತು ಕಮ್ಮಿ ಆಯಿತು. ಅಂದರೆ ಯಾವ ಲೆವೆಲ್ಗೆ ನಮಗೆ ಜಾಸ್ತಿ ಆಗಿತ್ತಲ್ಲ ಅದರ ಸಣ್ಣ ಮಟ್ಟದಲ್ಲಿ ಇವತ್ತು ಚಿನ್ನದ ಬೆಲೆ ಕಮ್ಮಿ ಆಗಿದೆ. ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಕಳೆದ ವಾರದಿಂದನೂ ಅಂದರೆ ಈ ವಾರ ಕಂಪ್ಲೀಟ್ ಆಗಿ 2,500 ರೂಪಾಯಿ 1,500 ರೂಪಾಯಿ ಈ ಲೆವೆಲ್ಗೆ ಚಿನ್ನದ ಬೆಲೆ ಜಾಸ್ತಿ ಆಗಿತ್ತಲ್ವಾ. ಸೊ ಅದರ ಸ್ವಲ್ಪ 3 to 4% ಅಂತ ಅನ್ಕೋಬಹುದು. ಅಷ್ಟು ಇವತ್ತು ಚಿನ್ನದ ಬೆಲೆ ಕಮ್ಮಿ ಆಗಿದೆ. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೇನೆ ಕಂಪ್ಲೀಟ್ ಆಗಿ ಮುಂದೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತು 24 ಕ್ಯಾರೆಟ್ ಚಿನ್ನ ಕರ್ನಾಟಕದಲ್ಲಿ 12,785 ರೂಪಾಯಿ ಇದೆ. ನೆನೆ 12,862 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,27,850 ರೂಪಾಯಿ ಇದೆ ಇವತ್ತು. ನೆನೆ 1,28,620 ರೂಪಾಯಿ. ನೆನೆಗೂ ಇವತ್ತಿಗೂ 77 ರೂಪಾಯಿ ಬೆಲೆ ಇಳಿಕೆ. ಅಲ್ಲಿಗೆ 770 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ನಮಗೆ ಬೆಲೆ ಇಳಿಕೆ ಆಗಿರುವಂತ 24 ಕ್ಯಾರೆಟ್ ಚಿನ್ನ. ಸೊ 770 ರೂಪೀಸ್ 10 ಗ್ರಾಮಿನ ಚಿನ್ನಕ್ಕೆ ಇವತ್ತು ಬೆಲೆ ಇಳಿಕೆ ಆಗಿದೆ. 22 ಕ್ಯಾರೆಟ್ ಚಿನ್ನ ಇವತ್ತು 11,720 ರೂಪಾಯಿ ಇದೆ. ನೆನೆ 11,790 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,17,200 ರೂಪಾಯಿ ಆಗುತ್ತೆ. ನೆನೆ 1,17,900 ರೂಪಾಯಿ. ನೆನೆಗೂ ಇವತ್ತಿಗೂ 70 ರೂಪಾಯಿ ಕಮ್ಮಿ ಆಗಿದೆ. 700 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಕಮ್ಮಿ ಆಗಿದೆ. ಪರವಾಗಿಲ್ಲ, 700 ರೂಪಾಯಿ ಒಳ್ಳೆ ಮೂವ್ ಅಂತ ಹೇಳ್ಬೋದು. ಸೊ 18 ಕ್ಯಾರೆಟ್ ಚಿನ್ನನು 9,589 ರೂಪಾಯಿ ಇದೆ. ನೆನೆ 9,647 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 95,890 ಆಗುತ್ತೆ. ನೆನೆ 96,470. ನೆನೆಗೂ ಇವತ್ತಿಗೂ 58 ರೂಪಾಯಿ ಬೆಲೆ ಕಮ್ಮಿ ಆಗಿದೆ. 580 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಕಮ್ಮಿ ಆಗಿದೆ. ಪರವಾಗಿಲ್ಲ, ನಾಟ್ ಬ್ಯಾಡ್. ಚಿನ್ನದ ಬೆಲೆ ಅಷ್ಟು ಕಮ್ಮಿ ಆಗಿರೋದು ಒಂದು ಗುಡ್ ಮೂವ್ ಅಂತ ಹೇಳ್ಬೋದು. ಬೆಳ್ಳಿಯ ದರ 10 ಪೈಸೆ ಜಾಸ್ತಿ ಆಗಿದೆ. 173 ರೂಪಾಯಿ ಇದ್ದಿದ್ದು 123.10 ಆಗಿದೆ. ಸೊ 173 ಅಂತಾನೆ ಕನ್ಸಿಡರ್ ಮಾಡಬಹುದು. ಇಲ್ಲ ಅಂತ ಅಂದ್ರೆ 124 ಅಂತ ಕೆಲವೊಂದಷ್ಟು ಬೆಳ್ಳಿ ಅಂಗಡಿಯರು ಕನ್ಸಿಡರ್ ಮಾಡಬಹುದು. ಸೊ ಇವತ್ತು ಚಿನ್ನ ಕಮ್ಮಿ ಆಯ್ತು, ಬೆಳ್ಳಿ 10 ಪೈಸೆ ಜಾಸ್ತಿ ಆಯ್ತು. ಸೊ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡೋರು GST ಮೇಕಿಂಗ್ ವೇಸ್ಟೇಜ್ ನ ಆಡ್ ಆನ್ ಮಾಡ್ಕೊಂಡು ನಂತರ ನೀವು ಚಿನ್ನ ಖರೀದಿ ಮಾಡೋದಕ್ಕೆ ಪ್ಲಾನ್ ಮಾಡಿ. ಬಿಕಾಸ್ ನನ್ನ ವಿಡಿಯೋದಲ್ಲಿ ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ ಅಷ್ಟೇ ನಿಮ್ಗೆ ತಿಳಿಸ್ಕೊಡೋದು. ನೀವು ಅಡಿಷನಲ್ ಆಡ್ ಮಾಡ್ಕೊಂಡ್ರೆ ಇನ್ನೂ ಪ್ರೈಸಿಂಗ್ ಜಾಸ್ತಿ ಬೀಳುತ್ತೆ. ಲೆಕ್ಕ ಹಾಕೊಂಡು ನೀವು ಖರೀದಿ ಮಾಡಬಹುದು. ಸೊ ಇದು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ವರದಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.